ಎಷ್ಟು ಚಂದ ಐತಪ್ಪ. ಇರೋ ಬಜೆಟಲ್ಲಿ ಬೆಸ್ಟ್ ಬಜೆಟಲ್ಲಿ ಸಿಗೋ ಸ್ಪೀಕರ್ ಅಂದರೆ ಇದೆ. ಇದು ನನಗೆ ಸಿಕ್ಕಿದ್ದು ಕೇವಲ 199 ರುಪೀಸಿಗೆ ಮಾತ್ರ. 199 ರುಪೀಸ್ ಮಾತ್ರ. 199ಗೆ ಸಿಕ್ಕಿದೆ. 299ಗೆ ಸಿಕ್ಕಿತ್ತು. 299 ಸೇಲ್ ಪ್ರೈಸ್. 299ಗೆ 299 ಸೇಲ್ ಪ್ರೈಸ್ ಬಂದುಬಿಟ್ಟು 199 ರುಪೀಸ್. ಡ್ರೆಸ್ಸಲ್ಲಿ ನಿಜ ಹೇಳ್ಬೇಕಂದ್ರೆ ಅರ್ಧಕ್ಕರ್ಧ ಫುಲ್ ಕಮ್ಮಿನೇ. 199ಗೆ ಪೇರು. ಟಾಪ್ ಮಾತ್ರ ಅಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಾಡಿ ಲೋಷನ್ ಆರ್ಡರ್ ಮಾಡಿದ್ದೆ. ಏನಂದಲ್ಲಮ್ಮ? ಫಸ್ಟ್ ದೊಡ್ಡವರು ಹಚ್ಕೋಬೇಕು, ಆಮೇಲೆ ಸಣ್ಣವ್ರು ಹಚ್ಕೋಬೇಕು. ಯಾಕಂಗ? ಮನೆಗೆ ದೊಡ್ಡವ್ರು ಇರ್ತೀವಲ್ಲ, ಫಸ್ಟ್ ದೊಡ್ಡವರಿಗೆ ಸಾಕಣೆ. ಈ ಕಾಣೆ ಕಾಣೆ ಇದು ನಮ್ಮ ಮನೆಯಾಗಿತ್ತಲ್ಲ ಹಾಸ್ಪಿಟಲ್, ಅದಿಲ್ಲ ಸಂತೋಗಿದೆ ನಿನಗಲ್ಲ. ಅದು ಹಚ್ಕೋಬೇಕು. ಅಯ್ಯೋ ಫುಲ್ ಸ್ಕಿನ್ ಕೇರ್ ಅಮ್ಮ. ಹಾಂ, ಸ್ಕಿನ್ ಕೇರ್ ಯೂಸ್ ಮಾಡ್ತಾರ ನಿಮ್ಮ ಅಳಿಯ? ಏನು ಅನ್ಕಂಡು? ನೋಡಿ ಅಲ್ಲಿ ಒಂದಿನ ಹೇಳ್ತೀನಿ ಅದು ಬಳಿ. ಚೆನ್ನಾಗಿದೆ. ಇದರಷ್ಟು ಬೆಳಗ್ಗೆ ಹಚ್ಕೊಂಡು ಅಲ್ಲ, ನೀನಂತಲ್ಲ ಯಾರೇನು ಹಾಕ್ತೀವಿ, ನಾವು ಹಚ್ಕೊಂಡು ನಾವು ಬೆಳಗ್ಗೆ ಇಲ್ಲಿ ಮಾಡ್ಕೊಂಡು ಇದು ಮಾಡ್ಬೇಕಾ? ಇಲ್ಲಿ ಡನ್. ಖುಷಿನಾ? ಇಲ್ಲ, ನನಗೇನು ಡಬಲ್ ಖುಷಿ ಐತೆ. ವೆಲ್ಕಮ್ ವೆಲ್ಕಮ್ ಬೇಬಿ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಎಸ್, ಇದು ನಮ್ಮ ಮನೆಯ ಹೊಸ ಹೋಮ್ ಥಿಯೇಟರ್. ಸೋನಿ. ಇದು ಮಾಡಲ್ ಯಾವುದಂತ ಹೇಳ್ತೀನಿ ನಿಮಗೆ. ಸೊ ಇದ್ರ ಜೊತೆ ಬಂದಿದೆ ಒಂದು ರಿಮೋಟ್, ಅದ್ರ ಜೊತೆ ಶೆಲ್ ಹಾಗೂ ಆಕ್ಸ್ ಕೇಬಲ್, ಪವರ್ ಕೇಬಲ್, ಇದು ವ್ಯಾರಂಟಿ ಕಾರ್ಡು ಇದರಲ್ಲಿ. ಇದು ಬಂದ್ಬಿಟ್ಟು ಹೋಮ್ ಥಿಯೇಟರ್ ಸಿಸ್ಟಮ್ ಆಪರೇಟಿಂಗ್ ಇನ್ಸ್ಟ್ರಕ್ಷನ್ಸ್, ಮ್ಯಾನ್ಯುವಲ್. ಸೊ let's open the masterpiece. ಏನಿದೆ ಹೊಸ ಐಟಮ್ಗಳು, ಅನ್ಬಾಕ್ಸ್ ಮಾಡಿ ನೋಡೋಕ್ಕೆ ಚಂದ. ಎಷ್ಟು ಚಂದ ಐತಪ್ಪ, ಸೂಪರ್. This is brand new Sony home theater na subwoofer. ಸೊ ಇದಾದ್ಮೇಲೆ ಏನು ಹೇಳು, ಹೊಸದು. ಸೊ ಈಗ ಬರುತ್ತೆ ದ ರಿಯಲ್ ಗ್ಯಾಂಗ್ಸ್ಟರ್. ಓಕೆ, ಡನ್. ಸೊ ಇದು ಸೌಂಡ್ ಬಾರ್. ಇದ್ರ ಜೊತೆಗೆ ಇನ್ನೇನಾಯ್ತಪ್ಪ ಅಂದರೆ ಎರಡು ಛೋಟಾ ಸ್ಪೀಕರ್ಸ್. ಇದು ಕೆಳಗಡೆ ಇದು ಕೊಟ್ಟಿಲ್ವಾ, ಸ್ಟ್ಯಾಂಡ್ ಥರ ಚಿಕ್ಕದು? ಅದಷ್ಟೇ, ನಾವು ಇಟ್ಕೋಬೋದಾ ಅಲ್ಲಿ? ಅಲ್ಲಿ ಐತಲ್ಲ ಅದು. ಅವೇನು ಇಟ್ಕೋಬೋದು, ಯಾಕೆ ಗೊತ್ತಾ, ಇದು ಊಫರ್ ಹೊಡಿತಿರ್ತೈತಲ್ಲ, ಆವಾಗ ಇದು ಸೌಂಡ್ ವೈಬ್ರೇಟ್ ಆಗಿ ಬರ್ರ ಅಂತ ಸೌಂಡ್ ಬರೋದು. ಇದಕ್ಕೆ ಏನು ಡಬ್ಬ ಕೆಳಗೆ ಸ್ಪೀಕರ್ ಯೂಶಲಿ. ಈಗ ಮೊನ್ನೆ ನೀನು ಒಂದು ಕವರ್ ನೋಡಿದ್ವಿ, ಹೆಂಗಾಗ್ತಿತ್ತು ಅದು, ಹಂಗೆ ಇದ್ದಿದ್ರೆ ಹೆಂಗಾಗ್ತದೆ. ಆಮೇಲೆ ಹೊಸದಲ್ಲ, ಏನಾಗಲ್ಲ, ಸುಮ್ಮನೆ ಧೂಳು ಕುಂತು ಬಿಡ್ತೈತೆ ಯಾಕ ಅಂತ. ಸೂಪರ್. ಓಕೆ, ಇಷ್ಟು ಈಗ ನಮ್ಮ ಮನೆಗೆ ಹೊಸ ಅತಿಥಿ. ನನಗೆ ಸೌಂಡ್ಸ್ ಭಾಳ ಚೆನ್ನಾಗಿರಬೇಕು, ವರ್ಕ್ ಮಾಡೋಕ್ಕಾಗಲಿ, ಸಿನಿಮಾ ನೋಡೋಕ್ಕಾಗಲಿ, ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಸ್ಪೀಕರ್. ಸೊ ಹಂಗಾಗಿ ನಾನು ಇದನ್ನು ಬೆಸ್ಟ್ ನೋಡಿ ಹುಡುಕಿ
ಇದನ್ನ ಆಲ್ರೆಡಿ ಯೂಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು, ಸೊ ಹಾಗಾಗಿ ಇದನ್ನ ಚೂಸ್ ಮಾಡಿ ತಂದಿದ್ದೀನಿ. ಸೂಪರಾಗೈತೆ. ಸೊ ನಾನು ಇದನ್ನ ಕೇವಲ ಅಂತ ಹೇಳಿದ್ರೆ ನೀವು ಅಂತೀರಿ ಕೇವಲ ನಿನಗೆ ಅಷ್ಟು ಬಜೆಟ್ ಸುಮ್ಮನೆ ನಾನು ನೀವು ಹೇಳ್ತೀರಿ. ನನಗಿದು ಯಾವುದು ಕೇವಲ ಅಲ್ಲ, ತುಂಬ ಇಂಪಾರ್ಟೆಂಟ್ ಬಜೆಟ್ ಇದು ನನಗೆ. ಸೊ ಇದು ಇರೋ ಬಜೆಟಲ್ಲಿ ಬೆಸ್ಟ್ ಬಜೆಟಲ್ಲಿ ಸಿಗೋ ಸ್ಪೀಕರ್ ಅಂದರೆ ಇದೆ. ತುಂಬ ಚೆನ್ನಾಗಿದೆ. ಇದರ ಪ್ರಾಡಕ್ಟ್ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಯಾರಾದರೂ ಇಷ್ಟಪಟ್ಟು ತೊಗೊಳ್ಬೇಕು ಅನ್ಸಿದ್ರೆ ತೊಗೊಳ್ಳಿ. ನನ್ನ ಕಡೆಯಿಂದ ಸ್ಟ್ರಾಂಗ್ ರೆಕಮೆಂಡ್. ಸಿನಿಮಾ ನೋಡೋರಿಗೆ, ಎಡಿಟಿಂಗ್ ಮಾಡೋರಿಗೆ, ಹಾಗೆ ಸಾಂಗ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅನ್ನೋರಿಗೆ ದಿಸ್ ಇಸ್ ದ ಬೆಸ್ಟ್ ಸ್ಪೀಕರ್. ಎಸ್, ಓಕೆ, ಡನ್. ಡನ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನೋಡ್ತಿರ್ಬೋದು ಆಲ್ರೆಡಿ ತುಂಬ ಬಟ್ಟೆಗಳಿದ್ದಾವೆ. ಇವತ್ತು ಆ್ಯಕ್ಚುಲಿ ಝುಡಿಯೋಯಿಂದ ಕೆಲವೊಂದಿಷ್ಟು ಡ್ರೆಸ್ಸಸ್ ತಂದಿದ್ದೆ. ಸೊ ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಝುಡಿಯೋ ಸೇಲ್ ನಡೀತಾ ಇದೆ. ಸೊ ನಾವು ಅಚಾನಕ್ಕಾಗಿ ಹೋಗಿದ್ದು. ಆ್ಯಕ್ಚುಲಿ ನನ್ನ ಬರ್ಡೇ ಇದ್ದಿದ್ದರಿಂದ ನೋಡೋಣ ಶಾಪಿಂಗ್ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನೋಡಿದರೆ ಹೇಳಂಗಿಲ್ಲ, ಅಷ್ಟು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಮುಂಚೆನೂ ಇತ್ತು ಸೇಲು, ಬಟ್ ಓಕೆ ಥರ ನೋಡಿದ್ದೆ ನಾನು ಪ್ರೈಸಸಲ್ಲಿ. ಬಟ್ ಈ ಸರಿ ನೋಡಿದರೆ ತುಂಬ ಅಂದರೆ ಹೇಳಂಗಿಲ್ಲ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ನು ವೆರಿ ರೀಸನಬಲ್ ಪ್ರೈಸಸ್ಗೆ ಹಾಕಿದರು. ಸೊ ಹಂಗಾಗ್ಬಿಟ್ಟು ಯಾಕೆ ಬಿಡೋದು, ಒಳ್ಳೆ ಚಾನ್ಸ್ ಇದೆ, ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಒಂದು ತುಂಬ ಕಲೆಕ್ಷನ್ಸ್ ತೊಗೊಂಡ್ಬಂದಿದ್ದೀನಿ. ಸೊ ಎಸ್, ಬನ್ನಿ ನೋಡೋಣ ಯಾವ್ದು ಅಂತ. ಅದರಲ್ಲಿ ಒಂದು 2 ಪೇರು ಆಲ್ರೆಡಿ ನಾನು ಬರ್ಡೇಗೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ಇನ್ನೂ ಹಾಕ್ಕೊಂಡಿಲ್ಲ. ಸೊ ಇದು ಬಂದುಬಿಟ್ರೆ ಟಾಪ್ಸ್ ಕೂಡ ಅಷ್ಟೇ 600, 800 ಇರೋದೆಲ್ಲನೂ ಕೆಲವೊಂದಿಷ್ಟು 200, 300ಗೆಲ್ಲ ಸೇಲ್ ನಡೀತಾ ಇತ್ತು. ಸೊ ಇದು ನೋಡ್ಬೋದು, ವೈಟ್ ಟಾಪು. ಸೊ ಇದು ಪ್ರೈಸ್ ಬಂದುಬಿಟ್ಟು 600, 599. ಸೊ ಇದು ನನಗೆ ಸಿಕ್ಕಿದ್ದು ಕೇವಲ 199 ರುಪೀಸಿಗೆ ಮಾತ್ರ. ನಾನು ಯಾವ್ಯಾವ ನನಗೆ ಏನಂತಾರಲ್ಲ ಇಷ್ಟ ಆಯಿತು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ. ನೆಕ್ಸ್ಟು ಇದು ಒಂದು ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ಸಿಕ್ತು ನನಗೆ. ಬಟ್ ಟೈಮ್ ತುಂಬ ಕಮ್ಮಿ ಇತ್ತು. ಅದರಲ್ಲಿ ದಿ ಬೆಸ್ಟು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಬಟ್ ವಾಪಸ್ಸು ನೆಕ್ಸ್ಟ್ ದಿನ ಹೋದಾಗ ಸ್ಟಾಕೇ ಇರಲಿಲ್ಲ. ಸಂತೋಷವಾಗಿ ನೋಡಬೇಕಾದಾಗಂತೂ ಸ್ಟಾಕ್ ಇರಲಿಲ್ಲ, ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟಿತ್ತು. ಸೊ ಇದು ನೋಡ್ಬೋದು, ಇದೊಂದು ಟಾಪು. ಇದು ಕೂಡ ಅಷ್ಟೇ 599, 199 ರುಪೀಸ್ ಮಾತ್ರ. ಸೊ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಮ್ಮಿನೇ. ಸೊ ನಿಮ್ಮ ನಿಯರೆಸ್ಟು ಝುಡಿಯೋ ಶಾಪಿಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದುಬಿಡಿ. ಇದು ಕೂಡ ಸೇಮ್ 599, 199ಗೆ ಸಿಕ್ಕಿದೆ. ಆಲ್ಮೋಸ್ಟ್ ಮ್ಯಾಕ್ಸಿ ಡ್ರೆಸ್ಸಸ್ ಮಾತ್ರ ತುಂಬ ಒಳ್ಳೆ ಕಲೆಕ್ಷನ್ ಸಿಕ್ತು ನಾನು ಹೋದಾಗ. ಇದ್ರ ಪ್ರೈಸ್ ಬಂದು 699, 299ಗೆ ಸಿಕ್ಕಿತ್ತು. ಮುಂಚೆ ಕೂಡ ಸೇಲ್ ಇದ್ದಾಗ ಈ ಥರ ಪ್ರೈಸ್ 699 ಇದ್ದಿದ್ದೆಲ್ಲ ಅಷ್ಟೇನು ಕಮ್ಮಿ ಇರಲಿಲ್ಲ. 500ಗೆಲ್ಲ ಸೇಲ್ ಇತ್ತು. ಬಟ್ ನಾನು ಪರ್ಚೇಸ್ ಮಾಡಿರಲಿಲ್ಲ. ಸೊ ನನ್ನ ಬರ್ಡೇ ಇರೋದ್ರಿಂದ ಯಾಕೆ ಬಿಡ್ಬೇಕು ಚಾನ್ಸ್ ಅಲ್ವಾ, ಕೊಡಿಸ್ತೀನಿ ಅಂದಾಗ ಬಾಚ್ಕೊಂಡ್ಬಿಡದೆ. ಬೇಬಿ ಪಿಂಕ್ ನನ್ನ ಫೇವ್ರೆಟ್ ಕಲರ್, ಹಾಗಾಗಿ ತೊಗೊಂಡೆ. ಸೊ ಇದು ಕೂಡ ಅಷ್ಟೇ 799, 299. ಪ್ರೈಸ್ ಬಂದು ಸೇಲ್ ಪ್ರೈಸ್ ಬಂದು 299. ಆ್ಯಕ್ಚುಲಿ ಟೈಮ್ ತುಂಬ ಶಾರ್ಟೇಜ್ ಇತ್ತು ನಾನು ಹೋದಾಗ. 9 o'clock ಶಾಪ್ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಹೋಗಿದ್ದೆ 8 o'clock ಹಂಗೆ. 1 ಅವರಲ್ಲಿ. ಇದು ಕೂಡ 899, 299 ಸೇಲ್ ಪ್ರೈಸ್ ಬಂದು. ಸೊ ಇದು ಫುಲ್ ಲೆಂತ್ ಬರುತ್ತೆ. ಸೊ ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಬಟ್ಟೆ ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡು ಬಂದೆ. ಸೊ ಅದರ ನೆಕ್ಸ್ಟು ಇದು. ಸೊ ಇದು ಕೂಡ ಈಗ ಚಳಿಗಾಲ ಇರೋದ್ರಿಂದ ತುಂಬ ವಾರ್ಮ್ ಆಗಿರುತ್ತೆ, ಚೆನ್ನಾಗಿದೆ ಕೂಡ. ಇದು 799, ಸೇಲ್ ಪ್ರೈಸ್ ಬಂದ್ಬಿಟ್ಟು 299. ಇನ್ನೊಂದು ಏನಪ್ಪ ಅಂತಂದರೆ ಫುಟ್ವೇರ್ಸ್ ಕೂಡ ಅಷ್ಟೇ ತುಂಬ ಡಿಸ್ಕೌಂಟಲ್ಲಿತ್ತು. ಲೈಕ್ ತುಂಬ ಅಂದರೆ ತುಂಬ ಡಿಸ್ಕೌಂಟ್. 200ಗೆಲ್ಲ ಒಳ್ಳೊಳ್ಳೆ ಫುಟ್ವೇರ್ಸ್ ಇತ್ತು, ಶೂಸ್ ಆಗಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಒಂದೊಂದು ಸ್ಟಾಕ್ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೋಗಿತ್ತು ನಾನು ನೋಡಿದಾಗ. ಸೊ ನೋಡೋಣ ನೆಕ್ಸ್ಟ್ ಟೈಮ್. ಹಾಗೆ ಇದೊಂದು. ಇದು ಕೂಡ
799 ಎಮ್ ಆರ್ ಪಿ ಬಂದು 299 ಸೇಲ್ ಪ್ರೈಸ್. ಸೊ ಇದ್ರ ಪ್ರೈಸ್ ಬಂದು 899, 299ಗೆ ಫುಲ್ ಲೆಂತು. ಸೊ ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ಇದು ಕೂಡ 1000 rupees ಅಂದರೆ 999 ಎಮ್ ಆರ್ ಪಿ ಬಂದು ಇನ್ನೇನು ಸೇಲ್ ಪ್ರೈಸ್ ಬಂದ್ಬಿಟ್ಟು 299. ನಾನು ಆ್ಯಕ್ಚುಲಾಗಿ ಇನ್ನೊಂದು ಏನು ಕೆಲಸ ಮಾಡಿದ್ದೆ ಅಂದರೆ ಇದ್ರ ಮೇಲೆ ಸ್ಟಿಕ್ಕರ್ ಅನಿಸಿದ್ರು, ಡಬಲ್ ಸ್ಟಿಕ್ಕರ್ ಕಾಣ್ತಿತ್ತು. ಸೊ ಲಾಸ್ಟ್ ಟೈಮ್ ಸೇಲ್ ಇದ್ದಾಗ ಹಾಕಿರ್ತಾರಲ್ಲ ಆ ಪ್ರೈಸ್ ಕೂಡ ಇತ್ತು. ಸೊ ಲಾಸ್ಟ್ ಟೈಮ್ 499ಗೆ ಪಾಪ ಇತ್ತು, ಈ ಸರಿ 299ಗೆ ಬ್ಲ್ಯಾಕ್ ಡ್ರೆಸ್ ಸಿಕ್ಕಿದೆ. ಚೆನ್ನಾಗಿದೆನಾ? ಸೊ ಇವೆಲ್ಲ ಏನಪ್ಪ ಅಂದರೆ ಈಗ ಚಳಿಗಾಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದು ಒಂದು. ಸೊ ಇದು ನೀಲ್ ಅಂತ ಅಷ್ಟೇ. ಇದು 699, ಸೇಲ್ ಪ್ರೈಸ್ ಬಂದುಬಿಟ್ಟು 199 rupees. ಇದು ಕೂಡ ಅಷ್ಟೇ ಕಾಟನ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಆಲ್ಮೋಸ್ಟ್ ನಾನು ತೊಗೊಂಡಿರೋದೆಲ್ಲ ಬಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜುಡಿಯೋನಲ್ಲಿ ಆಲ್ಮೋಸ್ಟು ಬಟ್ಟೆಗಳ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಕ್ಲಾತ್ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆ ಕಲೆಕ್ಷನ್ಸು ಸಿಕ್ತು ನನಗೆ. ಬಟ್ ಅದು ನೆಕ್ಸ್ಟ್ ಡೇ ಹೋದಾಗ ಆಲ್ಮೋಸ್ಟ್ ನನಗೆ ಯಾವೇನಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ನೈಟ್ ಡ್ರೆಸ್ಸಸ್ ಕೆಲವೊಂದಿಷ್ಟು ತುಂಬ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಫಸ್ಟ್ ಒನ್. ಸೊ ಇನ್ನೊಂದು ಡ್ರೆಸ್ ಆ್ಯಕ್ಚುಲಿ ನಾನು ಬರ್ಡೇ ವೇರ್ ಮಾಡಿದ್ದೆ, ಆರೆಂಜ್ ಕಲರು. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನೈಟ್ ಡ್ರೆಸ್ಸಲ್ಲೇ ಶಾರ್ಟ್ಸ್ ಅನಿಸುತ್ತೆ, ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಾನು ತೋರಿಸ್ತಿಲ್ಲ. ಬರ್ಡೇದು ಒಂದು ಫೋಟೋ ಇದ್ದರೆ ಹಾಕ್ತೀನಿ, ಅದು ಆ ಡ್ರೆಸ್ದು ಕೂಡ ಫೋಟೋ ಹಾಕ್ತೀನಿ. ಸೊ ಇದಕ್ಕೆ ವಿತ್ ಪೇರಾಗೆ ಕೊಟ್ಟಿರ್ತಾರೆ. ಇದು ಪ್ರೈಸ್ ಆ್ಯಕ್ಚುಲಿ ಇದು ನೈಟ್ ಡ್ರೆಸ್ಸಲ್ಲಿ ನಿಜ ಹೇಳ್ಬೇಕಂದ್ರೆ ಅರ್ಧಕ್ಕರ್ಧ ಫುಲ್ ಕಮ್ಮಿನೇ ಪ್ರೈಸು. 599 ಇದ್ದಿತ್ತು 200 ಅಂದರೆ 199 rupeesಗೆ ಸೆಟ್ ಬರುತ್ತೆ. ಇದು ಕೂಡ ಅಷ್ಟೇ 599, 199ಗೆ ಪೇರ್ ಸೆಟ್. ಸೊ 199ಗೆ ಟಾಪ್ ಮತ್ತು ಬಾಟಮ್ ಸೆಟ್ಟಾಗಿ ಕೊಟ್ಟಿದ್ದಾರೆ. ಬಟ್ಟೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಗೊತ್ತಿಲ್ಲ, ವಾಶ್ ಮಾಡಿದ ಮೇಲೆ ಬ್ಲೂ ಕಲರ್ ಹೋಗುತ್ತೋ. ಆಲ್ಮೋಸ್ಟ್ ಹೋಗಲ್ಲ ಇವ್ರ ಬಟ್ಟೆಗಳೆಲ್ಲ, ಚೆನ್ನಾಗಿ ಬರುತ್ತೆ ಕ್ಲಾತು. ಹಾಗೆ ನನ್ನ ಜಾಕೆಟ್ ಇತ್ತು, ಸಂತೋಷ್ ಅವ್ರಿಗೆ ತುಂಬ ಇಷ್ಟ ಆಯ್ತಿದು. ಹಾಗಾಗಿ ಇದಕ್ಕೆ ತೊಗೊಂಡೆ. ಇದ್ರ ಪ್ರೈಸ್ ಬಂದು 899, 299ಗೆ ನಾವು ಪರ್ಚೇಸ್ ಮಾಡಿದ್ದು. ಸೊ ನೋಡ್ಬೋದು, ಕ್ಲಾತ್ ಮಾತ್ರ ಅಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತ್ಗೋಸ್ಕರ ತೊಗೊಂಡಂಗಿದ್ನ. ನೆಕ್ಸ್ಟ್ ಇದೊಂದು ಜೀನ್ಸಲ್ಲಿ ಸೈಜಸ್ ಕಮ್ಮಿ ಇತ್ತು ನಾನು ನೋಡಿದಾಗ. ಯಾಕಂದರೆ ಆಲ್ಮೋಸ್ಟು ನಮ್ಗೆ ಗೊತ್ತಿರಲಿಲ್ವಲ್ಲ ಆ್ಯಕ್ಚುಲಿ ಸೇಲ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತೋ ಗೊತ್ತಿರಲಿಲ್ಲ. ಸೊ ಆಲ್ಮೋಸ್ಟು ಏನದು ಜೀನ್ಸಲ್ಲಿ ಸಿಗಲೇ ಇಲ್ಲ, ಸೈಜಸ್ ಇರಲಿಲ್ಲ. ಬಟ್ ನನಗೆ ಡ್ರೆಸ್ಸಸ್ ಬೇಕಾಗಿತ್ತು, ಹಂಗಾಗ್ಬಿಟ್ಟು ಹೋದೆ. ಮ್ಯಾಕ್ಸಿ ಡ್ರೆಸ್ಸಸ್ ನೋಡೋಣ ಅಂತಲೇ ಹೋದೆ. ಸೊ ಕೆಲವರು ಜೀನ್ಸು ತೊಗೊಳೋರಿದ್ರೆ, ಬಟ್ ಅದೇ ಹೇಳಿದ್ನಲ್ಲ ಸೈಜಸ್ ಕಮ್ಮಿ ಇತ್ತು ಅಷ್ಟೇ, ಸೈಜಸ್ ಸಿಗಲಿಲ್ಲ ನನಗೆ. ಇದು ಕೂಡ ಅಷ್ಟೇ 899, 299ಗೆ ಇದೊಂದು ಜೀನ್ಸ್ ಸಿಕ್ಕಿರೋದು. ನಮಗೆ ಸ್ಟಾರ್ಟಿಂಗ್ ಗೊತ್ತಿದ್ದಿದ್ರೆ ಬಿಡ್ತಿರಲಿಲ್ಲ. ಐ ಥಿಂಕ್ ಇದಕ್ಕೆ ಆಲ್ಮೋಸ್ಟ್ 4000 ರೂಪಾಯಿ ಒಳಗಡೆ ಆಯಿತು ನಮಗೆ. ಬಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರದ್ದು. ಸೊ ಎಸ್, ಇದಿಷ್ಟ ಆಗಿತ್ತು ಇವತ್ತಿನ ಜುಡಿಯೋ ಹಾಲ್ ಅಂತ ಅನ್ಕೋಬೋದು. ಸೊ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನೀವು ಕೂಡ ಪರ್ಚೇಸ್ ಮಾಡಿದ್ದೀರಾ ಜುಡಿಯೋದಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ, ಇನ್ನೂ ಸೇಲ್ ನಡೀತಾ ಇದೆ, ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.